ನಮಸ್ಕಾರ ವೀಕ್ಷಕರೇ, ಸುಮಾರು 6 ಲಕ್ಷ ಫಲಾನುಭವಿಗಳ ಬಿಪಿಎಲ್ ರೇಷನ್ಸ್ ಕಾರ್ಡ್ ಗಳನ್ನ ಎಪಿಎಲ್ ಗೆ ಕನ್ವರ್ಟ್ ಮಾಡ್ತಾ ಇರುವಂತದ್ದು. ಸೊ ಹಾಗಾದ್ರೆ ಎಪಿಎಲ್ ಗೆ ಕನ್ವರ್ಟ್ ಮಾಡಿದ್ರೆ ನಿಮಗೆ ಗೃಹಲಕ್ಷ್ಮಿ ಅನ್ನಭಾಗ್ಯ ಬರೋದಿಲ್ವಾ? ಖಂಡಿತ ಬರುತ್ತೆ, ತಲೆ ಕೆಡಿಸ್ಕೊಳ್ಬೇಡಿ. ಯಾಕಂದ್ರೆ ಎಪಿಎಲ್ ಗೆ ಮತ್ತೆ ಬಿಪಿಎಲ್ ದಾರರಿಗೆ ಇಬ್ಬರಿಗೂ ಕೂಡ ಈ ಒಂದು ಯೋಜನೆ ಸೀಮಿತವಾಗಿದೆ. ಇಬ್ಬರಿಗೂ ಕೂಡ ಕೊಡ್ತೇವೆ ಅಂತ ಹೇಳ್ಬಿಟ್ಟು ಕಾಂಗ್ರೆಸ್ ಸರ್ಕಾರ ಈ ಒಂದು ಯೋಜನೆಗಳನ್ನ ಜಾರಿ ಮಾಡಲಾಗಿದೆ. ಸೊ ಹೀಗಾಗಿ ಇಲ್ಲಿ ಬಿಪಿಎಲ್ ಇರ್ಲಿ ಅಥವಾ ಎಪಿಎಲ್ ಇರ್ಲಿ, ಇಬ್ಬರಿಗೂ ಕೂಡ ಈ ಒಂದು ಯೋಜನೆಗಳು ಸಿಗ್ತಾ ಇರತ್ತೆ. ಆದ್ರೆ ಕೆಲವೊಂದಿಷ್ಟು ಯೋಜನೆಗಳಲ್ಲಿ ಬಿಪಿಎಲ್ ದಾರರಿಗೆ ಹೆಚ್ಚಿನ ಸೌಲಭ್ಯಗಳು ಸಿಗ್ತಾ ಇರತ್ತೆ, ಎಪಿಎಲ್ ದಾರರಿಗೆ ಕಡಿಮೆ ಸೌಲಭ್ಯ ಸಿಗ್ತಾ ಇರತ್ತೆ. ಉದಾಹರಣೆಗೆ ಆಯುಷ್ಮಾನ್ ಕಾರ್ಡ್ ಕೇಂದ್ರ ಸರ್ಕಾರದಿಂದ ಮೋದಿ ಅವರಿಂದ ಜಾರಿ ಮಾಡಿರುವಂತಹ ಯೋಜನೆ. 5 ಲಕ್ಷ ರೂಪಾಯಿ ಉಚಿತ ಚಿಕಿತ್ಸೆಯನ್ನ ನೀವು ಪಡ್ಕೊಳ್ಬಹುದಾಗಿರುತ್ತೆ ಅದರಲ್ಲಿ ಬಿಪಿಎಲ್ ದಾರರಿಗೆ. ಇನ್ನು 3 ಲಕ್ಷ ರೂಪಾಯಿ ಎಪಿಎಲ್ ದಾರರು ಪಡ್ಕೊಳ್ಬೇಕಾಗಿರುತ್ತೆ ಉಚಿತ ಚಿಕಿತ್ಸೆನ. ಸೊ ಈ ರೀತಿ ಅದಕ್ಕೂ ಇದಕ್ಕೂ ಡಿಫರೆನ್ಸ್ ಇರುತ್ತೆ. ಸೊ ಹಾಗಾದ್ರೆ ಬಿಪಿಎಲ್ ಹೊರತುಪಡಿಸಿ ಎಷ್ಟು ರೇಷನ್ಸ್ ಕಾರ್ಡ್ಗಳು ರದ್ದಾಗಿದ್ದಾವೆ ಮತ್ತೆ ಇನ್ನಿತರ ಅಪ್ಡೇಟ್ಸ್ ಗಳನ್ನ ಒಂದೇ ವಿಡಿಯೋದಲ್ಲಿ ಕ್ಲಿಯರಿಟಿ ಕೊಟ್ಟಿದ್ದೀನಿ. ಸೊ ಮೇಲೆ ಬೋರ್ಕರ್ ಚಾನಲ್